ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಾಗವೇಣಿ. ಇವತ್ತಿನ ರೆಸಿಪಿ ಬಂದು ರಾಗಿ ದೋಸೆ. ವೆಜಿಟೇಬಲ್ನ ಬಳಸಿ ಯಾವ ರೀತಿ ರಾಗಿ ದೋಸೆನ ಮಾಡ್ಕೋಬೋದು, ಇನ್ಸ್ಟಂಟಾಗಿ ಬೇಗನೆ ಮಾಡ್ಬೋದು ಫ್ರೆಂಡ್ಸ್. ಈಗ 1 ಕಪ್ ರಾಗಿ ಹಿಟ್ಟಿಗೆ ನಾನು ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ 2 ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 2ರಿಂದ 3, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಮತ್ತು ತುರಿದಿಟ್ಕೊಂಡಿರೋಂಥ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಈ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಬಾಯಲ್ಲಿ ಘಮ ಘಮ ಅಂಥೇಳಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಸೌತೆಕಾಯಿ ಸ್ವಲ್ಪ ನೀರಾದ ಪದಾರ್ಥ ಆಗಿರುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ ಫ್ರೆಂಡ್ಸ್. ನೀಟಾಗಿ ದೋಸೆ ಬ್ಯಾಟರ್ ರೀತಿಯಲ್ಲಿ ಕಲಿಸ್ಕೋಬೋದು. ನೋಡ್ತಾ ಇದ್ರಲ್ಲ, ನೀಟಾಗಿ ಕಲಿಸಿದ್ದಾಯಿತು ಫ್ರೆಂಡ್ಸ್. ಈ ರೀತಿ ಬರುತ್ತೆ. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಈಗ ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದಾಯಿತು. ಈಗ 2 ನಿಮಿಷ ಆಗಿದೆ. ಈ ಹದಕ್ಕೆ ನಾನು ಈ ದೋಸೆ ಬ್ಯಾಟ್ರನ್ನ ಮಾಡಿದ್ದೀನಿ. ಇಲ್ಲಿ ಬೇಕಾದರೆ ಇನ್ನೂ 2 ತರಕಾರಿ ನೀವು ಸೇರಿಸ್ಕೋಬೋದು. ಆಲೂಗಡ್ಡೆನೂ ತುರಿದು ಹಾಕ್ಕೋಬೋದು, ಬೀಟ್ರೂಟನ್ನು ತುರಿದು ಹಾಕ್ಕೋಬೋದು ಫ್ರೆಂಡ್ಸ್. ಈ ಕಡೆ ತವಾಕ್ಕೆ ನಾನು ಎಣ್ಣೆ ಸವರ್ಕೋತಾ ಇದ್ದೀನಿ. ನೀಟಾಗಿ ಸವರ್ಕೋಬೇಕಾಗತ್ತೆ. ಈ ರೀತಿ ಹಿಟ್ಟಿರೋದ್ರಿಂದ ತೆಳುವಾಗಿ ಬರುತ್ತೆ ಫ್ರೆಂಡ್ಸ್ ದೋಸೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು 10ರಿಂದ 15 ನಿಮಿಷದಲ್ಲಿ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಲಂಚ್ ಬಾಕ್ಸಿಗೂ ಕೂಡ ಹಾಕ್ಬೋದು. ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, 1-2 ಸೆಕೆಂಡ್ನಷ್ಟು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಅಂದರೆ ನೀಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ ಯಾವ ರೀತಿ ಬೆಂದಿದೆ ಅಂಥೇಳಿ. ಇದು ಒಂದು ಹೆಲ್ದಿ ಫುಡ್ಡು ಆಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ತರಕಾರಿ ತಿನ್ನೋಕ್ಕೆ ಬೇಡ ಹಠ ಮಾಡೋದು ಅದು ಏನೂ ಇರಲ್ಲ ಫ್ರೆಂಡ್ಸ್. ಯಾಕಂದರೆ ಇಲ್ಲೆಲ್ಲನೂ ತರಕಾರಿನೂ ತುರಿದ್ಬಿಟ್ಟೆ ಹಾಕಿರುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ರಾಗಿ ದೋಸೆ ರೆಡಿ ಆಯಿತು. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, ಇನ್ನೂ ಒಂದು ದೋಸೆನ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗ. ಈಗ ನೀಟಾಗಿ ಬೆಂದಿರುತ್ತೆ. ಇನ್ನೊಂದು ಚೂರು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದಲ್ಲ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬೇಗನೆ ಆಗುತ್ತೆ, ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದು. ಈ ಒಂದು ದೋಸೆ ಜೊತೆ ಮೊಸರು, ಶೇಂಗಾ ಚಟ್ನಿ, ನಿಮಗೆ ಟೊಮೆಟೊ ಸಾಸ್ ಇದೆ ಟೊಮೆಟೊ ಸಾಸ್ ಯಾವುದ್ರ ಬೇಕಾದರೂ ತಿಂದ್ರೂ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದಲ್ಲ, ತರಕಾರಿ ಯಾವ ರೀತಿ ಕಾಣ್ತಾ ಇದೆ. ಶೇಂಗಾ ಪುಡಿ, ಮೊಸರು ಮತ್ತು ನಾನು ಟೊಮೆಟೊ ಸಾಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಬಂದಿದೆ, ಮೃದುವಾಗಿದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕಿದಾಗೂ ಸ್ಕೂಲಲ್ಲಿ ಮೃದುವಾಗಿರುತ್ತೆ, ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು ಫ್ರೆಂಡ್ಸ್. ಸೂಪರ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.